ನಾಳೆ ಚಿತ್ರದುರ್ಗದಲ್ಲಿ PSY ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯೋದಕ್ಕಿದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೊನೆಯ ಕ್ಷಣದ ಸಿದ್ಧತೆಗಳನ್ನು ಸದ್ಯ ಪರಿಶೀಲಿಸಲಾಗ್ತಾ ಇದೆ. ಅದ್ದೂರಿ ಸಮಾವೇಶಕ್ಕೆ ಮಾದಾರ ಚೆನ್ನಯ್ಯ ಮಠದ ಸಮೀಪ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಿಸಲಾಗಿದೆ. ಇಡೀ ಚಿತ್ರದುರ್ಗ ನಗರ ಕೇಸರಿಮಯವಾಗಿದೆ. ಎಲ್ಲೆಡೆ PSY ಅಮಿತ್ ಶಾ ಮೋದಿ ಬ್ಯಾನರ್ಗಳು ಕಾಣಿಸ್ತಾ ಇದ್ದಾವೆ. ಇವತ್ತು ಸಂಜೆ ಚಿತ್ರದುರ್ಗಕ್ಕೆ ಬರ್ತಾರೆ BS ಯಡಿಯೂರಪ್ಪ. ಅವರನ್ನು ಸ್ವಾಗತಿಸೋದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ನಾಳೆ ಪಶ್ಚಿಮ ಬಂಗಾಳದ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಅಮಿತ್ ಶಾ ಅವರು ನೇರವಾಗಿ ಚಿತ್ರದುರ್ಗಕ್ಕೆ ಬರ್ತಾರೆ. ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಚಿತ್ರದುರ್ಗದಲ್ಲಾಗಿರುವಂತಹ ಸಿದ್ಧತೆ ನಾಳೆಯ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೋಸ್ಕರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇಡೀ ನಗರದಾದ್ಯಂತ, ಚಿತ್ರದುರ್ಗ ನಗರದಾದ್ಯಂತ ಬ್ಯಾನರ್ಗಳನ್ನು ಹಾಕಲಾಗಿದೆ, ಬಂಟಿಂಗ್ಸ್ಗಳನ್ನು ಕಟ್ಟಲಾಗಿದೆ. ಅಮಿತ್ ಶಾ ಅವರ ಸ್ವಾಗತಕ್ಕೆ ಬೇಕಾದಂತ ಸಿದ್ಧತೆಯೂ ಕೂಡ ಆಗಿದೆ. ಎಲ್ಲ ಹೊಡಿತೇನೆ ನಮಗೇನಿಲ್ಲ, ಪ್ರಾಬ್ಲಮ್ ಇಲ್ಲ. ಮದ್ದು 4 ಫೀಟ್ಲು ಗ್ಯಾಪ್ ಇರುತ್ತೆ. ಆರಾಮ್ ಸೋಮಣ್ಣ ಸರಿ ಇದೆಯಲ್ಲಪ್ಪ, ಸರಿ ಇದೆಯಾ ಅಂತ. ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಈ ನೆಲೆಯಲ್ಲಿ ಕೋಟೆನಾಡು ಚಿತ್ರದುರ್ಗ ಸಂಪೂರ್ಣ ಕೇಸರಮಯವಾಗಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸ್ಬೋದು. ನಾವೀಗ ನಗರದ ಪ್ರಮುಖ ರಸ್ತೆಗಳಲ್ಲಿದ್ದೀವಿ. ನಿಜಕ್ಕೂ ಕೂಡ ಏನಂತಂದರೆ ರಾಜ್ಯದ ಮೂಲೆ ಮೂಲೆಗಳನ್ನು ಕೂಡ ಸರಿಸುಮಾರು 10 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಜನರು ಆಗಮಿಸುವ ನಿಟ್ಟಿನಲ್ಲಿ ನಗರದ ಪ್ರಮುಖ ಎಲ್ಲ ರಸ್ತೆಗಳಲ್ಲೂ ಕೂಡ ಒಂದು ರೀತಿ ಕಟೌಟ್ಗಳಾಗಿರ್ತಕ್ಕಂಥದ್ದು, ಕೇಸರಿಮಯ ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಏನಂತಂದರೆ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಜೀವನದಲ್ಲಿ ಆಗಿರ್ತಕ್ಕಂಥ ಅವ್ರು ನಡೆದು ಬಂದ ದಾರಿ ಆಗಿರ್ಬೋದು, ಅವರನ್ನು ಬಿಂಬಿಸುವ ನಿಟ್ಟಿನಲ್ಲಿ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ಕೂಡ ಈಗ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ಕೋಟೆನಾಡು ಚಿತ್ರದುರ್ಗ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಿಗೆ ಏನಂತಂದರೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಒಂದು ನಿಟ್ಟಿನಲ್ಲಿ ಎಲ್ಲ ನಾಯಕರುಗಳು ಕೂಡ ಬಸ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಬರ್ತಕ್ಕಂಥ ಜನರಿಗೆ. ಅದೇ ರೀತಿ ದೃಶ್ಯಗಳಲ್ಲಿ ನೋಡ್ಬೋದು, ಎಲ್ಲ ಅವರ ಯಡಿಯೂರಪ್ಪನವರ ಒಂದು ಅಭಿಮಾನಿಗಳು, ಒಂದು ರೀತಿ ಹೇಳ್ಬೋದು ಅಂದರೆ ಅಭಿಮಾನೋತ್ಸವ ಮಾಡ್ತಿರದೆ ಅಭಿಮಾನಿಗಳು. ಹಾಗಾಗಿ ಎಲ್ಲ ಚಿತ್ರದುರ್ಗದ ಪ್ರಮುಖ ನಗರಗಳಲ್ಲಿ ಒನಕೆ ಓಬವ್ವ ವೃತ್ತ ಆಗಿರ್ಬೋದು, ಮದಕರಿ ವೃತ್ತ ಆಗಿರ್ಬೋದು, ಕನಕ ಸರ್ಕಲ್ ಆಗಿರ್ಬೋದು, ಚಳ್ಳಕೆರೆ ಗೇಟ್ ಆಗಿರ್ಬೋದು, ಹೊಳಲ್ಕೆರೆ ರಸ್ತೆ ಎಲ್ಲ ಕಡೆಯೂ ಕೂಡ ಬಂಟಿಂಗ್ಸ್ಗಳನ್ನು ಕಟ್ಟಿರ್ತಕ್ಕಂಥದ್ದು, ಬ್ಯಾನರ್ಗಳನ್ನು ಕಟ್ಟಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ಕೋಟೆನಾಡು ಚಿತ್ರದುರ್ಗ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧಗೊಂಡಿರ್ತಕ್ಕಂಥದ್ದು. ಸಂಪೂರ್ಣ ನಗರ ಕೇಸರಿಮಯವಾಗಿದೆ ಅಂತ ಹೇಳಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಮುನ್ರಾಜ್ ಜೊತೆ ಕಿರಣ್ ಎಲ್ ತೊಡರಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.